ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಈ ಕಾರಣದಿಂದ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವೂ ಮೇಲಾದುದಷ್ಟೇ. ಕಾಗೆಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ. ಆದಾಗ್ಯೂ ದೇವರು ಅವನ್ನು ಸಾಕುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಯಾಕೆ ಚಿಂತೆ ಮಾಡುವಿರಿ? ನಿಮ್ಮ ಜೀವಿತಕ್ಕೆ ಆಯುಷ್ಯವನ್ನು ಹೆಚ್ಚಿಸುವಿರೋ? ಇಷ್ಟು ಅಲ್ಪವಾದ ಕಾರ್ಯವನ್ನು ಮಾಡಲಾಗದಿರುವಾಗ ಮಿಕ್ಕ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಈ ಕಾಡು ಪುಷ್ಪಗಳನ್ನು ನೋಡಿರಿ, ಅದು ಹೇಗೆ ಬೆಳೆಯುತ್ತದೆ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಅರಸನಾದ ಸೊಲೊಮೋನನು ಸಕಲ ವೈಭವದಿಂದಿರುವಾಗಲೂ ಈ ಹೂವಿಗಿರುವ ಅಲಂಕಾರವೂ ಇರಲಿಲ್ಲ. ಆದರೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ವಲಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನು. ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ನೀವು ಈ ಅತ್ತಿ ಮರವನ್ನು ನೋಡಿ, ನೀನು ಬೇರು ಸಹಿತ ಕಿತ್ತುಕೊಂಡು ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ಕೇಳುತ್ತದೆ. ದೇವರ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ? ಅದು ಹೀಗಿದೆ. ಒಬ್ಬ ಮನುಷ್ಯನು ಸಾಸಿವೆ ಕಾಳನ್ನು ತೆಗೆದುಕೊಂಡು ಹೋಗಿ ತನ್ನ ತೋಟದಲ್ಲಿ ಹಾಕಿದನು. ಸಸಿಯು ಬೆಳೆದು ದೊಡ್ಡ ಮರವಾಯಿತು. ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ಗೂಡುಗಳನ್ನು ಕಟ್ಟಿಕೊಂಡವು. ಆತನು ಏನು ಮಾತಾಡುತ್ತಿದ್ದಾನೋ ನನಗೆ ತಿಳಿಯದು. ನೀವು ಸುಂಕದವರು ಮತ್ತು ಪಾಪಿಗಳೊಂದಿಗೆ ತಿಂದು ಕುಡಿಯುವುದೇಕೆ? ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನೀತಿವಂತರು ಪಶ್ಚಾತ್ತಾಪ ಪಡಬೇಕು ಎಂದು ಕರೆಯಲು ನಾನು ಬಂದಿಲ್ಲ, ಆದರೆ ಪಾಪಿಗಳಿಗಾಗಿ ಬಂದಿದ್ದೇನೆ.